Watch full episodes on Jio Hotstar. ಇದನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ ಜೊತೆ ಫೈಟ್ ಮಾಡು. ಅರೆ ಇಲ್ಲ ಇಲ್ಲ, ನಾವು ಫೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಬೇಡ 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 ಬಿಟ್ಬಿಡಿ. ಅಯ್ಯೋ, ಫೈಟ್ ಮಾಡೋಕ್ಕೋಸ್ಕರ ಬಂದಿಲ್ಲ ಇಲ್ಲಿ. ಪ್ಲೀಸ್ ನಮ್ಮನ್ನ ಹೋಗಕ್ ಬಿಟ್ಬಿಡಿ ಪ್ಲೀಸ್. ಸಿನ್ಸಗೋರಿಲ್ಲ ಸರ್, ಪ್ಲೀಸ್. ನಾವು ಅಪ್ಪಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ವಿ ಅಷ್ಟೇ ಸರ್. ನಾವು ಫೈಟ್ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಂದ ಹೋಗ್ಬೇಕು ಅಂದ್ರೆ ಎಲ್ರನ್ನು ಸೋಲ್ಸಿನೇ ಹೋಗ್ಬೇಕು. ಫೈಟ್ ಅಂಡ್ ವಿನ್ ಯೋರ್ ಫ್ರೀಡಮ್. ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಓಕೆ ಸರ್, ತಾವ್ ಹೇಳ್ತಿದ್ರಿ ಅಂದ್ಮೇಲೆ ನಾನು ಫೈಟ್ ಮಾಡೇ ಮಾಡ್ತೀನಿ ಸರ್. ಆದ್ರೆ ನನ್ನ ಸ್ನೇಹಿತರು ಯಾರು ಫೈಟರ್ಸ್ ಅಲ್ಲ ಸರ್. ನಾನ್ ಬೇಕಾದ್ರೆ ಇವ್ರ ಪರವಾಗಿ ಫೈಟ್ ಮಾಡ್ತೀನಿ ಸರ್. ಪರ್ಮಿಷನ್ ಗ್ರಾಂಟೆಡ್. ನಿನ್ ತರ ಒಬ್ಬ ಫ್ರೆಂಡ್ ಹೊರಡೋನ್ ಯಾರು ಸಿಗ್ತಾನೆ? ಲೆಟ್ಸ್ ಫೈಟ್. ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ, ನಿನ್ನ ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ. ನೀವೇ ಇಲ್ಲಿ ಬರ್ತೀರಾ ಇಲ್ಲ ನಾನೇ ಅಲ್ಲಿ ಬರ್ಲಾ? ಒಟ್ಟು ದಯವಿಟ್ಟು ಅಲ್ಲಿಗೆ ಹೋಗ್ಬೇಡ ಕಣ. ಅವ್ನು ತಿಂದು ತಿಂದು ಸಕ್ಕತ್ತಾಗ್ಬಿಟ್ಟವನವನು. ಅವ್ನು ಏನೇ ಸಖತ್ತಾಗಿರ್ಲಿ ಕಣೋ, ಮೋಟುಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ಅವನು. ಐಡಿಯಾ ಒಟ್ಟು ಇಲ್ಲಿ ಬರ ಇಲ್ಲಿ. ಇದ್ಯಾರಿದು? ಹೌದು, ಮಿಸ್ಟರ್ ಮೋಟು ಎಲ್ಲಿ ಹೋದ? ಅಯ್ಯೋ ನಾನೇ ಕಣಪ್ಪ. ಹೋಗ್ಲಿಂತ ಬ್ಯಾಂಡೇಜ್ ಹಾಕೊಂಡ್ ಬಂದ್ಬಿಟ್ಟಿದೀನಿ ಅಷ್ಟೇನೆ. ಹೋಗೋ, ಮೊದ್ಲು ಹೋಗಿ ಪ್ಲಾಸ್ಟರ್ ಹಾಕೊಂಬ, ಇಲ್ಲಾದ್ರೆ ಸ್ಮ್ಯಾಶ್ ಮಾಡಕ್ ಬಿಡ್ತೀನಿ. ಕೈ ಹೋಯ್ತು. ಅಯ್ಯಪ್ಪ ಆಗ್ತಿಲ್ಲ, ಏನ್ ಮಾಡೋದೀಗ? ಅದ್ಭುತ ಅದ್ಭುತ. ಬೇಡ ಬೇಡ ಬೇಡಪ್ಪ, ಏನು ಬೇಡ. ಅಯ್ಯೋ ಬಿಟ್ಬಿಡಪ್ಪ, ಕೆಸಿ ಬೇಡ, ಬಿಟ್ಬಿಡಯ್ಯ. ಅಯ್ಯೋ ಆಗಲ್ಲ ಹೋಗ್ತಾ. ನನ್ಗನ್ಸತ್ತೆ ಮಿಸ್ಟರ್ ಮೋಟು ಫೈಟ್ ಮಾಡಬಾರ್ದು ಅನ್ಕೊಂಡು ಈ ರೀತಿ ಮಾಡ್ತಿದ್ದಾನೆ ಅಂತ. ಮಿಸ್ಟರ್ ಸ್ಮ್ಯಾಶಿಂಗ್ ಬೊಗಾತ, ಈ ಮೋಟು ಕತೆನ ಮುಗಿಸ್ಬಿಡು. ಒಟ್ಟು ನೀವೆಲ್ಲ ಗುರುಗಳನ್ನ ಜ್ಞಾಪಕ ಮಾಡ್ಕೊಳ್ಳೋ, ಮತ್ತೀಗ ಫೈಟ್ ಮಾಡು. ಈ ಕಾಮಿಡಿ ಮಾಡ್ತಿದ್ರೆ ಕೆಲಸ ಆಗೋದಿಲ್ಲ ಕಣ. ಫೋಕಸ್ ಮತ್ತೆ ಫೈಟ್, ಈ ಎರಡು ಶಬ್ದನ ಜ್ಞಾಪಕ ಇಟ್ಕೋ. ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದ್ರ ಮೇಲೆ ಫೋಕಸ್ ಮಾಡು, ಮತ್ತೆ ಅದ್ರ ಮೇಲೆ ಫೈಟ್ ಇಟ್ಕೋ. ಯಾ ಬಾಬಾ, ಬಾಬಾ. ದಮ್ಮಿದೆ ಇವನಲ್ಲಿ. ಸೂಪರ್ ಸೂಪರ್ And the winner is Moto! ಮೋಟು 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 ಮೋಟು. ಒಳ್ಳೆ ಫೈಟರ್ ಇವನು.
ಇವತ್ತಿನ ಫೈಟು ಇದರಿಂದ ಮುಕ್ತಾಯ ಆಗುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ಗೆಸ್ಟ್ ಹೌಸ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ ಓಕೆ ಹೋಗಿ ಕೂತ್ಕೊಳ್ಳಿ ಆರಾಮಾಗಿ. ಗೆದ್ಬಿಟ್ವಿ ಬೇಗ ಹೋಗಪ್ಪ. ನೋಡಿ ಗೆದ್ಬಿಟ್ವಿ, ನಾವು ಗೆದ್ದೇ ಬಿಟ್ವಿ. ಅಲ್ಲಿ ನೋಡಲ್ಲಿ ಮೊಟು, ಆ ಕಾರ್ನಲ್ಲಿ ನಜರ್ ಸಿಂಗ್ ಇದ್ದಾನೆ ಕಣೋ. ಅವನಿಗೆ ಖಂಡಿತ ಗೊತ್ತಿರುತ್ತೆ ಕಣೋ ಆರ್ಕೋ ಎಲ್ಲಿದ್ದಾನೆ ಅಂತ. ಬಾ ಮಗಣ ಬನ್ನಿ. ಬನ್ನಿ. ಸಾಕು ನಿಲ್ಸಿ, ದಯವಿಟ್ಟು ನಿಲ್ಸಿ. ನಾವು ಇಲ್ಲ ಇಟ್ಕೋಬೇಕು. ನಿಲ್ಸಿ ನಿಲ್ಸಿ. ಏನ್ ಮಾಡ್ತಾ ಇದ್ದೀರಾ? ನನ್ ಕೆಲಸ ಮಾಡೋದಕ್ಕೆ ನನಗೆ ಬಿಡಿ. ಮಧ್ಯದಲ್ಲಿ ಬಸ್ ನಿಲ್ಸೋದಕ್ಕೆ ಆರ್ಡರ್ ಇಲ್ಲ ಗೊತ್ತಾ? ಬಿಡಿ ಬಿಡಿ. ಈ ಬಸ್ ಸೀದಾ ಗೆಸ್ಟ್ ಹೌಸ್ ಅಲ್ಲೇ ಹೋಗಿ ನಿಲ್ಲೋದು. Come on, boys. ಬಾಸ್ ಕೆಲಸ ಮುಗೀತು. ನಾನು ಪೌಚ್ ತಗೊಂಡ್ಬಂದಿದ್ದೀನಿ ಬಾಸ್. ಒಳ್ಳೇದು. ಶಬ್ಬಾಷ್ ಕಣ. ಯಾರು ಮಾಡಕ್ಕಾಗ್ದೇ ಇರೋಂತ ಕೆಲ್ಸನ ನೀನ್ ಇವತ್ತು ಮಾಡ್ ಮುಗಿಸಿದ್ಯಾ. ನನ್ನೆಷ್ಟೋ ವರ್ಷದ ಕನ್ಸು ನನ್ಸಾಯ್ತು. ಇದ್ರೊಳಗೆ ಡೆವಿಲ್ಸ್ ಹಾರ್ಟ್ಗೆ ಹೋಗುವಂತ ಮ್ಯಾಪ್ ಇದೆ. ಇದ್ರಲ್ಲಿ 3 ಪೀಸ್ ಇದೆ. 4ನೇ ಪೀಸ್ ಯಾರ ಹತ್ರ ಇದೆಯೋ ಅವನು ನನ್ನ ಹತ್ರ ಬಂದಿಯಾಗಿದ್ದಾನೆ. ಇಲ್ಲಿವರೆಗೂ ಅವನ ಹತ್ರ ಸಮಾಧಾನವಾಗಿ ಮಾತಾಡ್ತಿದ್ದೆ. ಈಗ ಅವನು ಆ 4ನೇ ಪೀಸ್ ನನಗೆ ಕೊಡ್ಲೇಬೇಕು. ಇವತ್ತು ನಿನ್ನಿಂದ ನನಗೆ ತುಂಬಾ ಖುಷಿಯಾಗಿದೆ ಶಿನ್ಮಿ. ಥ್ಯಾಂಕ್ ಯು ಸೆನ್ಸೈ ಗೋರಿಲ್ಲಾ. ನಿಮ್ಮೆಲ್ರಿಗೂ ಈ ಡೆವಿಲ್ಸ್ ಹಾರ್ಟ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿರೋದಕ್ಕೂ ಸಾಧ್ಯ ಇಲ್ಲ. ಈ ಡೆವಿಲ್ಸ್ ಹಾರ್ಟ್ ನ ಹುಣ್ಣಿಮೆ ದಿನ ನನ್ನೊಳಗೆ ಆವರಿಸ್ಕೊಂಡ್ಬಿಟ್ರೆ ಆಗ ಭೂಮಿ ಮೇಲೆ ನನ್ನನ್ನ ತಡೆಯೋರೆ ಯಾರು ಇರಲ್ಲ. ನಾಳೆ ರಾತ್ರಿನೇ ಹುಣ್ಣಿಮೆ. ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ. ಹಲ್ಕ್, ನಾಳೆ ರಾತ್ರಿ ಒಳಗೆ ಆ ಆರ್ಕೋ ಹತ್ರ 4ನೇ ಪೀಸ್ ಎಲ್ಲಿದೆ ಅಂತ ತಿಳ್ಕೊ. ಬೈ ಹುಕ್ ಆರ್ ಬೈ ಕುಕ್. ಇಲ್ಲ ಅಂದ್ರೆ ಅವನ್ನ ಮುಗಿಸ್ಬಿಡು. ಆಯ್ತು 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 ಸೆನ್ಸೈ. ಡೆವಿಲ್ಸ್ ಹಾರ್ಟ್ ಯಾರಿಗೂ ಸಿಗಬಾರ್ದು. ಅದಕ್ಕೆ ಅದನ್ನ ಒಂದ್ ಕಡೆ ಬಚ್ಚಿಟ್ಟಿದ್ದಾರೆ. ಅದರ ಮ್ಯಾಪ್ ನ 4 ತುಂಡು ಮಾಡಿ 4 ಬೇರೆ ಬೇರೆ ದೇಶಗಳಲ್ಲಿ ಬಚ್ಚಿಟ್ಟಿದ್ರು. ನಾನು ಕೋಟಿ ಖರ್ಚು ಮಾಡಿ ಅದರಲ್ಲಿ 3 ಪೀಸ್ಗಳನ್ನ ನನ್ನ ವಶ ಮಾಡ್ಕೊಂಡೆ. ಇದೇನ್ರೋ ಇದು? ಇದರಲ್ಲಿ ಮ್ಯಾಪ್ ನ 3ನೇ ಪೀಸ್ ಇರ್ಬೇಕಾಗಿತ್ತು. ಎಲ್ಲಿ ಅದು? ಸೆನ್ಸೈ ಆ ಪೌಚ್ ತೆಗೆದ್ಬಿಟ್ಟು ನಾವಂತೂ ನೋಡಿಲ್ಲ. ನಿಮ್ಗೆ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದ್ರು ಅಷ್ಟೇ. ಹಾಗಾದ್ರೆ ಇದ್ರಲ್ಲಿ ಯಾಕಿಲ್ಲ ಅದು? ನಿಜವಾದ ಪೌಚ್ ಎಲ್ಲಿದೆ? ಅದನ್ನ ನನ್ನ ಕೈಗೆ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಇಲ್ಲೇ ಮುಗಿಸ್ಬಿಡ್ತೀನಿ. ಬಾಸ್ ನೆನ್ಪಾಯ್ತು. ಏರ್ಪೋರ್ಟ್ ಅಲ್ಲಿ ಯಾವನೋ ಮನುಷ್ಯನ ಜೊತೆ ಡಿಕ್ಕಿ ಹೊಡೆದೆ. ಅಲ್ಲೇ ಆ ಪೌಚ್ ಬದಲಾಗಿರ್ಬೇಕು ಅನ್ಸುತ್ತೆ. ಇಷ್ಟು ಈಸಿಯಾಗಿ ನನ್ನ ವರ್ಷಗಳ ಕನ್ಸಿನ ಮೇಲೆ ನೀರೆರ್ಚ್ಬಿಟ್ರಲ್ರೋ. ನಾಳೆ ರಾತ್ರಿ ಹುಣ್ಣಿಮೆ. ಅದಕ್ಕೂ ಮುಂಚೆ ಆ ಮ್ಯಾಪ್ನ 3 ಪೀಸ್ಗಳು ಮತ್ತೆ 4ನೇ ಪೀಸ್ ಕೂಡ ನನ್ನ ಕೈಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಮನ್ನೆಲ್ಲ ಕೊಂದು ಹಾಕ್ಬಿಡ್ತೀನಿ. ಹೋಗಿ ಹೋಗಿ. ಬಾಸ್, ನಾವು ಆರ್ಕೋನ ಬಾಕ್ಸರ್ ಅನ್ನ ಹಿಡಿದಿದ್ವಿ. ಅವ್ನ ಫ್ರೆಂಡ್ಸ್ ಅವನನ್ನ ಕಾಪಾಡ್ಬಿಟ್ರು. ಅದು ಕೂಡ ಒಳ್ಳೆ ಫೈಟರ್ಸ್ ಬ್ರೋ. ಯೂಸ್ಲೆಸ್. ನೀವೆಲ್ರೂ ಯೂಸ್ಲೆಸ್ಗಳು. ನಾನು ಕೆಲ್ಸಕ್ಕೆ ಬಾರ್ದೇ ಇರೋರ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಹೋಗು, ಅವನ್ನ ಹುಡ್ಕೊಂಬ. ಇಲ್ಲ ಅಂದ್ರೆ ನಿನ್ ಕತೆಯನ್ನು ಮುಗಿಸ್ತೀನಿ. ಹೋಗು ಇಲ್ಲಿಂದ. ನಾವು ಹೇಗಾದ್ರೂ ಮಾಡಿ ಆ ನದರ್ ಸಿಂಗ್ ನ ಹುಡುಕಿ ಅವನ್ನ ಹಿಡ್ಕೊಳ್ಳೇಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವನು ಆರ್ಕೋನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಅಲ್ಲ, ಅವನು ಎಲ್ಲಿ ಬಚ್ಚಿಟ್ಟು
ಹುಷಾರು. ನೀವು ನಿಜವಾಗ್ಲೂ ಯಾವ್ದೋ ಖೈದಿನ ಬಿಡ್ಸ್ಕೊಳಕ್ ಬಂದಿದ್ದೀರಾ? ಪ್ಲೀಸ್ ಪ್ಲೀಸ್ ನಮ್ಗೂ ಹೆಲ್ಪ್ ಮಾಡಿ. ನಾವು ತುಂಬಾ ಟೈಮ್ ಇಂದ ಇಲ್ಲಿ ಖೈದಿಯಾಗೇ ಇದ್ದೀವಿ. ಮತ್ತೆ ಅವ್ನ್ ಗೋರಿಲಾಗೆ ಯಾರು ವೀಕ್ ಫೈಟರ್ ತರ ಕಾಣಿಸ್ತಾರೋ ಅವ್ರನ್ನ ಅವನು ಖೈದಿ ಮಾಡಾಕ್ತಾನೆ. ಮತ್ತೆ ಯಾರಾದ್ರೂ ಫೈಟರ್ಸ್ ಅವ್ನ ಮಾತನ್ನ ಕೇಳ್ದೆ ಇದ್ರೆ ಅವ್ರನ್ನ ಪ್ರಿಸನ್ಗೆ ಹಾಕ್ಬಿಡ್ತಾನೆ. ನನಗ್ ನನ್ ಫ್ಯಾಮಿಲಿ ತುಂಬಾನೇ ನೆನ್ಪು ಬರುತ್ತೆ. ಆ ಖೈದಿನ ಎಲ್ಲಿಟ್ಟಿದಾರಂತ ನಾನ್ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಅಲ್ಲಪ್ಪ ನೀನ್ ಏನ್ ಹೇಳ್ಬೇಕು ಅಂತ ಇದೆ ಹೇಳು. ಇಲ್ಲಿ ಯಾರೇ ಬಂದ್ರು ಕೂಡ ಕಾಂಪಿಟಿಷನ್ ಅಲ್ಲಿ ಫೈಟ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಯಾರು ಸೋಲ್ತಾರೆ ಅವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ಮತ್ತೆ ಇಲ್ಲಿ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಯಾರು ಗೆಲ್ತಾರೆ ಅವ್ರನ್ನ ಸೆನ್ಸಾಯ್ ಗೋರಿಲ್ಲಾ ಅವರ ಟೀಮ್ ಅಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಟೀಮ್ ಅಲ್ಲಿ ಸೇರ್ಕೊಂಡಿಲ್ಲ ಅಂದ್ರೆ ಅವ್ರದ್ದು ಕೂಡ ಜೈಲಿಗೆ ಹಾಕ್ಬಿಡ್ತಾರೆ. ನಾವೆಲ್ಲ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ವಾ, ನಾವು ಕೂಡ ಒಂಥರ ಖೈದಿಗಳೇ. ನಾವಿಲ್ಲಿಂದ ಓಡ್ ಹೋಗಲ್ಲ ಅಂತ ಅವ್ರಿಗೆ ನಂಬಿಕೆ ಬಂದ್ಮೇಲೆ ನಮ್ಮ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಜೈಲ್ ಎಲ್ಲಿದೆ ಅಂತ ಇಲ್ಲಿ ಸೆನ್ಸಾಯ್ ಗುಹಾನ್ ಗೋರಿಲ್ ಅವರ ಪ್ಯಾಲೇಸ್ ಅಲ್ಲಿ ಎಲ್ಲ ಖೈದಿಗಳು ಅಲ್ಲೇ ಇರ್ತಾರೆ. ಅಯ್ಯಮ್ಮ ಅದ್ರ ಪ್ಯಾಲೇಸ್ ಒಳಗಡೆ ಹೇಗ್ ಹೋಗೋದು? ಅಲ್ಲಿ ಸಖತ್ ಗಾರ್ಡ್ಸ್ ಗಳಿದೆಯಲ್ಲ ಅಮ್ಮ. ನಾನು ನಿಮ್ಮೆಲ್ಲರನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಈಗಲೇ ಹೋಗೋಣ. ಬನ್ನಿ. ಓಕೆ, ಬನ್ನಿ ಬನ್ನಿ. ಮಾತಾಡ್ಬೇಡ ಕಣ, ಸರಿ. ಸದ್ ಮಾಡ್ದಂಗೆ ಹೋಗ್ಬೇಕು. ಓಕೆ. Watch India's largest kids library only on Jio Hotstar. Download the app now.